ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ಸಿ ಯಶ್ವತ್ ಅವರ ಜೀವನಯಾನದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಿಂದಿನ ಸಂಚಿಕೆಯಲ್ಲಿ ನಾನು ಕಾಕನಕೋಟೆ ನಾಟಕದ ಬಗ್ಗೆ ಮಾತಾಡಿದೆ. ಕಾಕನಕೋಟೆ ಸಿನಿಮಾ ಹೇಗಾಯಿತು ಅನ್ನೋದನ್ನು ಈ ಸಂಚಿಕೆಯಲ್ಲಿ ನೋಡೋಣ. ಮದ್ರಾಸ್ನಲ್ಲಿ ಕಾಕನಕೋಟೆ ಮತ್ತು ತೋಗಲಕ್ ಎರಡು ನಾಟಕಗಳನ್ನು ಪ್ರದರ್ಶನ ಮಾಡಿದ್ರು. ಈ ಪ್ರದರ್ಶನವನ್ನು ನೋಡೋದಕ್ಕೆ ವಾದಿರಾಜ್ ಜವಾಹರ್ ಮತ್ತು ವಿಜಯ ಭಾಸ್ಕರ್ ಇಬ್ಬರು 3 ಜನ ಬಂದಿದ್ದರು. ಈ 3 ಜನ ಬಂದಿದ್ದರಿಂದ ಸಿ ಯಶ್ವತ್ ಅವರ ಜೀವನದಲ್ಲಿ 2 ಬಹಳ ಮುಖ್ಯವಾದ ಬದಲಾವಣೆ ಆಯಿತು. ಒಂದು, ಈ ನಾಟಕದ ಸಂಗೀತವನ್ನು ಮೆಚ್ಚಿ ವಿಜಯ ಭಾಸ್ಕರ್ ಜಿ ಕೆ ವೆಂಕಟೇಶ್ ಹತ್ರ ಹೇಳಿದ್ದಾರೆ. ಜಿ ಕೆ ವೆಂಕಟೇಶ್ ನಾಟಕಕ್ಕೆ ಬಂದಿರಲಿಲ್ಲ, ಆದರೆ ಅವರು ಅಶ್ವತ್ಥಕ್ಕೆ ಬರೋಕ್ಕೆ ಹೇಳಿದ್ರೆ ವಿಜಯ ಭಾಸ್ಕರ್ ಹೇಳಿದ್ದಾರೆ ಅನ್ನೋದು ಗೊತ್ತಿಲ್ಲ ಇವರಿಗೆ. ಜಿ ಕೆ ವೆಂಕಟೇಶ್ ಅಂತಹ ಭಾಳ ದೊಡ್ಡ ಸಂಗೀತ ನಿರ್ದೇಶಕರು ಕರೀತಾ ಇದ್ದಾರೆ ಅಂತಂದರೆ ಭಾಳ ಆಶ್ಚರ್ಯ. ಅಶ್ವಥ್ ಅವ್ರನ್ನ ಹೋಗಿ ಭೇಟಿ ಮಾಡಿದ್ರೆ, ನಾನು ಕೂಡಿ ಬಾಳೋಣ ಅಂತ ಕೆ ವಿ ಶಂಕರೇಗೌಡರು ನಿರ್ಮಾಣ ಮಂಡ್ಯದ ಗಾಂಧಿ ಅಂತಲೇ ಪ್ರಸಿದ್ಧರಾದವರು, ಅವ್ರದ್ದೇ ನಾಟಕ ಅದು. ಎಮ್ ಆರ್ ವಿಠಲ್ ಇದರ ನಿರ್ದೇಶಕರು. ಇದರಲ್ಲಿ ಒಂದು ಹಾಡನ್ನು ನೀವು ಹಾಡಬೇಕು ಅಂತ ಹೇಳಿ ವೆಂಕಟೇಶ್ ಕೇಳಿದ್ರು. ತುಂಬ ಚೆನ್ನಾಗಿ ಕಂಪೋಸ್ ಮಾಡ್ತೀರಂತೆ ಅಂತ. ಜಿ ಕೆ ವೆಂಕಟೇಶ್ ಅಂತಹ ಸಂಗೀತ ನಿರ್ದೇಶಕರ ಕೈಯಲ್ಲಿ ಜೊತೆಯಲ್ಲಿ ಹಾಡೋದಕ್ಕಿಂತ ಸೌಭಾಗ್ಯ ಬೇರೆ ಏನಿದೆ. ಒಪ್ಕೊಂಡ್ರು. ಎದ್ದೇಳಿ ಸಿಂಹಗಳೇ ಅಂತ ಹಾಡು ಬಹಳ ವಿಶೇಷ. ಸಿ ಯಶ್ವತ್ ಅವರು ಚಿತ್ರರಂಗದಲ್ಲಿ ಹಾಡಿದ ಮೊದಲ ಹಾಡನ್ನು ಹಾಡಿದ್ದು ಕೆ ಎಸ್ ಅಶ್ವಥ್ ಅವ್ರಿಗೆ. ಎದ್ದೇಳಿ ಸಿಂಹಗಳೇ ಟ್ಯೂನ್ ಮಾಡುವಾಗ ಜಿ ಕೆ ವೆಂಕಟೇಶ್ ಒಂದು ಇದನ್ನು ಕೊಟ್ಟರು. ಆ ಫಾರ್ಮೇಟನ್ನು ಸ್ವಲ್ಪ ಬದಲಾಯಿಸಿ ಯಶ್ವತ್ ಹಾಡ್ತಾಯಿದ್ರು. 2 ಸಲ ಜಿ ಕೆ ವೆಂಕಟೇಶ್ ನೋಡಿದ್ರು. ಆಮೇಲೆ ಈ ಬದಲಾವಣೆಯನ್ನು ಹೇಳಿದ್ರು. 3ನೇ ಸಲಕ್ಕೆ ಅವ್ರು ಓಕೆ ಅಂದರು. ಎಮ್ ಆರ್ ವಿಠಲ್ಗೆ ಆಶ್ಚರ್ಯ, ಅಲ್ಲ ರೀ ಅವ್ನು ತಪ್ಪು ಹೇಳಿದಾನಲ್ಲ ಅಂತಂದರೆ ಜಿ ಕೆ ವೆಂಕಟೇಶ್ ಹೇಳಿದ್ರು, ಅವನು ಸಂಗೀತ ನಿರ್ದೇಶಕನೇ, ಅವನಿಗೆ ಏನು ಬೇಕು ಅಂತ ಗೊತ್ತು, ಅವ್ನು ಕರೆಕ್ಟಾಗಿ ಹಾಡಿದ್ದಾನೆ ಅಂತೇಳಿ. ಇದು 1ನೇ ಬದಲಾವಣೆ. ಚಿತ್ರರಂಗದ ಮೊದಲ ನಂಟು ಸಿ ಯಶ್ವತ್ ಅವರಿಗೆ ಬಂದಿದ್ದು ಈ ಕೂಡಿ ಬಾಳೋಣ ಚಿತ್ರದ ಮೂಲಕ. 2ನೇ ನಂಟು, ಈ ಕಥೆಯನ್ನು ಕಾಕನಕೋಟೆ ನಾಟಕವನ್ನು ಬಹಳ ಇಷ್ಟಪಟ್ಟ ವಾದಿರಾಜ್ ಜವಾಹರ್ ಅವರು ಅದನ್ನು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಅವರು ನಟರಂಗದವರನ್ನು ಕೇಳಿ ಸಿನಿಮಾ ಮಾಡೋದು ಅಂತ ಹೇಳಿ ಒಪ್ಕೊಂಡು ವಿಜಯ ಭಾಸ್ಕರ್ ಅವ್ರನ್ನ ಸಂಗೀತ, ಯಾಕಂದರೆ ವಾದಿರಾಜ್ ಅವರ ಎಲ್ಲ ಸಿನಿಮಾಗಳಿಗೆ ಆ ಕಾಲದಲ್ಲಿ ವಿಜಯ ಭಾಸ್ಕರ್ ಅವರ ಸಂಗೀತ ಮಾಡ್ತಾಯಿದ್ರು. ವಿಜಯ ಭಾಸ್ಕರ್ ಒಂದು ಮಾತು ಹೇಳಿದ್ರು, ಅಲ್ಲಯ್ಯ ಅವನು ಅಷ್ಟು ಚೆನ್ನಾಗಿ ನಾಟಕಕ್ಕೆ ಸಂಗೀತ ಮಾಡಿದ್ದಾನೆ, ನಾನು ಯಾಕೆ ಮತ್ತೆ ಮಾಡಬೇಕು, ಅಶ್ವಥ್ ಹತ್ರ ಮಾಡಿಸಿ ಅಂತ ವಿಜಯ ಭಾಸ್ಕರ್ ಹೇಳಿದ್ರು. ಸರಿ, ಸಿಂಹ ಬಂದು ಅಶ್ವಥ್ ಹತ್ರ ಹೇಳಿದ್ರು. ಅಶ್ವತ್ಗೆ ಗಾಬರಿ, ಆತಂಕ. ಯಾಕೆ ಅಂದರೆ ನನಗೆ ಸಂಗೀತ ಸಂಯೋಜನೆ ಮಾಡೋಕ್ಕೆ ಗೊತ್ತು, ಆದರೆ ಆರ್ಕೆಸ್ಟ್ರಾ ಎಲ್ಲ ನನಗೆ ಗೊತ್ತಿಲ್ಲ, ಆರ್ಕೆಸ್ಟ್ರಾಕ್ಕೆ ನನಗೆ ಯಾರಿಗೂ ಸಹಾಯ ಮಾಡಿದ್ರೆ ನಾನು ಮಾಡೋಕ್ಕೆ ಸಾಧ್ಯ ಅಂಥೇಳಿ. ಹಾಗಾದರೆ ಸಿ ಆರ್ ಸಿಂಹ ಹೇಳಿದ್ರು, ವಿಜಯ ಭಾಸ್ಕರ್ ಬೇಡ ಅಂತ ಹೇಳಿದರೆ ನಾವು ಜಿ ಕೆ ವೆಂಕಟೇಶ್ ಕೇಳೋಣ, ಅವ್ರು ತಾನೇ ನಿನ್ನನ್ನು ಸಿನಿಮಾ ಕರ್ಕೊಂಬಂದಿರೋದು ಅಂತಂದು. ಸೀದಾ ಇಬ್ಬರು ಜಿ ಕೆ ವೆಂಕಟೇಶ್ ಮನೆಗೆ ಹೋದರು. ಜಿ ಕೆ ವೆಂಕಟೇಶ್ ಜೊತೆ ಚರ್ಚೆ ಮಾಡುವಾಗ ಜಿ ಕೆ ವೆಂಕಟೇಶ್ ಹೇಳಿದ್ರು, ಏನಕ್ಕೆ ನಿನ್ನ ಕಷ್ಟ ಏನು, ಏನಕ್ಕೆ ಮಾಡಲ್ಲ ಸಿನಿಮಾಕ್ಕೆ ಸಂಗೀತ ಅಂತೀಯ ಅಂತ. ನನಗೆ ಆರ್ಕೆಸ್ಟ್ರೈಸೇಷನ್ ಕಷ್ಟ, ನನಗೆ ಗೊತ್ತಿಲ್ಲ ಅದು, ಅದಕ್ಕೆ ನನಗೆ ಯಾರು ಸಹಾಯ ಮಾಡಬೇಕು, ಅದಕ್ಕೆ ನಾನು ಮಾಡಲ್ಲ ಅಂತ ಇದ್ದೀನಿ. ಅಷ್ಟೇ ತಾನೇ ನಿನ್ನ ಸಮಸ್ಯೆ, ನನ್ನ ಶಿಷ್ಯ ಇದ್ದಾನೆ ವೈದ್ಯನಾಥ, ಅವನು ಕರ್ಕೊಂಡು ಹೋಗು, ಅವನು ನಿನಗೆ ಸಹಾಯ ಮಾಡ್ತಾನೆ ಅಂದರು. ಇದು ಅಶ್ವಥ್ ಪಾಲಿಗೆ ಮಾತ್ರ ಅಲ್ಲ, ಕನ್ನಡ ಚಿತ್ರರಂಗ ಪಾಲಿಗೆ ಕೂಡ ಮಂಗಳ ಮುಹೂರ್ತ ಅಂತ ನಾನು ಕರಿತೀನಿ. ಯಾಕೆ ಅಂದರೆ ಅಶ್ವಥ್ ವೈದಿ ಕನ್ನಡದಲ್ಲಿ ಒಂದು ಹೊಸ ಟ್ರೆಂಡನ್ನು ಸೃಷ್ಟಿ ಮಾಡಿದ್ರು. ಎನ್ ಆರ್ ಕಾಲೋನಿ ರಾಮ ಮಂದಿರದಲ್ಲಿ ಕೂತ್ಕೊಂಡು ಇದೆಲ್ಲ ಮಾತುಕತೆ ಮಾಡಿ, ಇಲ್ಲ ನಾವು ಹೊರಡ್ತೀವಿ ಅಂಥೇಳಿ ಮದ್ರಾಸಿಗೆ ಆವಾಗ ಫ್ಲೈಟ್ ಟಿಕೆಟ್ ಇವರಿಗೆ ಬುಕ್ಕಾಗಿ ಬಂತು. ಅಶ್ವಥ್ ಹೇಳೋ ಹಾಗೆ ಅವ್ರ ಜೀವನದಲ್ಲಿ ಮರೆಯಲಾರದ ಘಟನೆ. ಯಾಕೆ ಅಂದರೆ ಅವ್ರು ಫ್ಲೈಟ್ ಟಿಕೆಟ್ ನೋಡಿದ್ದೇ ಅದೇ ಫಸ್ಟು. ಸೊ ಎಲ್ಲರೂ ಆ ಫ್ಲೈಟ್ ಟಿಕೆಟನ್ನು ಬೆಳಗ್ಗೆಯಿಂದ ರಾತ್ರಿವರೆಗೂ ಮುಟ್ಟಿ ನೋಡಿ ₹136. ಆಗ ಬೆಂಗಳೂರಿನಿಂದ ಮದ್ರಾಸ್ಗೆ ಅಲ್ಲಿ ಹೋದರು. ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಉಳ್ಕೊಂಡು ಬೆಟ್ಟದ ತುದಿಯಲ್ಲಿ ಮೊಟ್ಟ ಮೊದಲು ಅಶ್ವಥ್ ಅವರೇ ಹಾಡಿದ್ದು. ಅದಕ್ಕೆ ಸಂಜೀವ್ ಅಂತ ಹೇಳಿ ಅವರು ಫ್ಲೂಟನ್ನು ಹಿಡಿಸಿದ್ರು. ತುಂಬ ಅದ್ಭುತವಾಗಿ ಬಂತದು ಹಾಡು. 2ನೇ ಪರ್ಕಷನ್ ಬರುವಾಗ ವೈದ್ಯನಾಥನ್ ಹೇಳಿದ್ರು, ಇಲ್ಲ ನೀವು ವಾದ್ಯದ ರಿಕ್ವೈರ್ಮೆಂಟ್, ಸಿನಿಮಾದ ರಿಕ್ವೈರ್ಮೆಂಟ್ ಬೇರೆ, ನೀವು ನಾಟಕದ ಶೈಲಿಯಲ್ಲಿ ಹೇಳ್ತಾ ಇದ್ದೀರಿ ಅಂತೇಳಿ ಅಶ್ವಥ್ ಅದನ್ನು ಯಾವಾಗಲೂ ನೆನಪು ಮಾಡ್ಕೊಳ್ತಾಯಿದ್ರು. ವೈದ್ಯನಾಥನ್ನು ನನಗೆ ಸಿನಿಮಾದ ರಿಕ್ವೈರ್ಮೆಂಟ್ ಏನು ಅಂತ ಮೊಟ್ಟ ಮೊದಲನೇ ಹಾಡಿನಲ್ಲೇ ಅರ್ಥ ಮಾಡಿಸೋದ್ರು ಅಂಥೇಳಿ.
ಇದಾದ ಮೇಲೆ ಕರಿಹೈದನೆಂಬೋರು ಮಾದೇಶ್ವರ ಹಾಡನ್ನು ಬಿ ವಿ ಕಾರಂತರ ಹತ್ರ ಹಾಡಿಸ್ಬೇಕು ಅಂತ ಹೇಳಿ ಬಹಳ ಆಸೆ ಇತ್ತು. ಅವತ್ತು ರೆಕಾರ್ಡಿಂಗ್ ಆಗುವಾಗ ಜಿ ಕೆ ವೆಂಕಟೇಶ್ ಕೂಡ ಅಲ್ಲೇ ಬಂದರೆ, ನಾನು ಹಾಡ್ತೀನಿ ಅಯ್ಯ ಅಂತಂದರು. ಬಿ ವಿ ಕಾರಂತ್, ಜಿ ಕೆ ವೆಂಕಟೇಶ್ ಮತ್ತು ಸಿ ಅಶ್ವಥ್, ಈಗ 3 ಜನ ಸಂಗೀತ ನಿರ್ದೇಶಕರು ಹಾಡಿದಂಥ ಬಹಳ ಅದ್ಭುತವಾದಂಥ ಹಾಡದು. ಕಕ್ಕನಕೋಟೆ ಸಿನಿಮಾದಲ್ಲಿ ಹಾಡುಗಳು ಬಹಳ ಅದ್ಭುತವಾಗಿ ಯಶಸ್ಸನ್ನು ಕಾಣ್ತು. ಈ ಸಂದರ್ಭದಲ್ಲಿ ಒಂದೊಂದು ಘಟನೆ ಇದೆ. ಕಾಕನಕೋಟೆ ಶೂಟಿಂಗ್ ನಡೀತಾ ಇತ್ತು. ಶೂಟಿಂಗ್ ನಡೀತಾ ಇರುವ ಸಂದರ್ಭದಲ್ಲಿ ಹೆಂಗೆ ಶೂಟಿಂಗ್ ಮಾಡ್ತಾರೆ ಅಂದರು, ಸಾಂಗ್ ಎಲ್ಲ ಕಂಪೋಸ್ ಮಾಡಿಬಿಟ್ಟಿದ್ದಾರೆ, ಶೂಟಿಂಗ್ ಹೆಂಗೆ ಮಾಡಬೇಕು ಅಂಥೇಳಿ ಸಿ ಎಮ್ಮ ಗೆಳೆಯರು ಒಬ್ಬರು ಅಶ್ವತ್ತು ಹೋಗಿದ್ದಾರೆ. ಅಲ್ಲಿ ಹೋದರೆ ಇವರು ಎಲ್ಲೋ ಒಂದು ಕಡೆ ದಾರಿ ತಪ್ಪಿಬಿಟ್ಟಿದ್ದಾರೆ. ಆ ಕಾಕನಕೋಟೆ ಅರಣ್ಯದಲ್ಲಿ ಸುತ್ತಾ ಇದ್ದಾರೆ, ಶೂಟಿಂಗ್ ಜಾಗ ಸಿಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಹೋಗುವಾಗ ಈ ಕರಿಹೈದನೆಂಬೋರು ಮಾದೇಶ್ವರದ ಡಗ್ಗ 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 ಸೌಂಡ್ ಕಾಣಿಸ್ತು. ಸೊ ಆ ಸೌಂಡನ್ನು ಹಿಡ್ಕೊಂಡು ಇವ್ರು ಶೂಟಿಂಗ್ ಸ್ಪಾಟನ್ನು ತಲುಪಿಸಿದ್ರು. ಅಶ್ವಥ್ ಯಾವಾಗಲೂ ತಮಾಷೆಯಾಗಿ ಹೇಳೋ ಒಂದು ಮಾತಿತ್ತು, ಈ ಸಂಗೀತನೇ ದಾರಿ ತೋರಿಸುತ್ತೆ ಅಂತ. ಅವಾಗ ನಿಜವಾಗ್ಲೂ ನಂಗೆ ಸಂಗೀತನೇ ದಾರಿ ತೋರಿಸಿದ್ದು, ನಾವು ಶೂಟಿಂಗ್ ಸ್ಪಾಟಿಗೆ ಹೋಗಿದ್ದೆ ಅದರಿಂದ ಅಂತ. ಇದಾದ ಮೇಲೆ ಲಕ್ಷ್ಮಿ ಅಂತ ಒಂದು ಸಿನಿಮಾ ಸಂಗೀತ ನಿರ್ದೇಶನ ಮಾಡಿದ್ರು. ಪ್ರಸಾದ್ ಇದರ ಸಂಗೀತ ನಿರ್ದೇಶಕರು. ಇದರಲ್ಲಿ ಒಂದು ಹಾಡು ಮುಟ್ಟಬೇಡಿರೋ ಅನ್ನೋದೊಂದು ಕಾಕನಕೋಟೆಯಲ್ಲಿ ಉಳ್ಕೊಂಡಿತ್ತು, ಅದನ್ನು ಇಲ್ಲಿ ಬಳಸಿದ್ರು. ಎಸ್ ಜಾನಕಿ ಇದಕ್ಕೆ ಡ್ಯೂಯೆಟ್ಟು ಅಶ್ವಥ್ ಅವ್ರ ಜೊತೆಗೆ. ಎಸ್ ಜಾನಕಿ ಜೊತೆಗೆ ಡ್ಯೂಯೆಟ್ ಹಾಡುವಾಗ ಅಶ್ವಥ್ ಹೇಳ್ತಾರೆ, ತುಂಬ ಕಲ್ತ್ಕೊಂಡೆ ನಾನು, ಯಾಕಂದ್ರೆ ಲ್ಯಾಂಡಿಂಗ್ ನೋಟನ್ನು ಎಸ್ ಜಾನಕಿ ತುಂಬ ಚೆನ್ನಾಗಿ ಹಿಡಿಯೋರು. ಇಂಥ ಕಡೆ ಲ್ಯಾಂಡಿಂಗ್ ನೋಟ್ ಬೇಕಯ್ಯ ಅಂಥೇಳಿ ಎಸ್ ಜಾನಕಿ ಹೆಂಗೆ ಹಿಡಿಯೋದು ಅಂತ ನನಗೆ ಕಲಿಸ್ಕೊಟ್ರು ಅಂಥೇಳಿ. ಇದು ಆದ ಮೇಲೆ ಇನ್ನೊಂದು ನೀನಾ ಭಗವಂತ ಅಂತಾರ ದೇವನಿಂದೆ ಗೀತೆ ಅಂತ ಹೇಳ್ತಾರಲ್ಲ, ಆ ಥರದೊಂದು ಗೀತೆಯನ್ನು ಮಾಡಿದ್ರು, ಕಂಪೋಸ್ ಆಯಿತು. ಮೊಟ್ಟ ಮೊದಲು ಅಶ್ವತ್ಗೆ ಗುಣಸಿಂಗ್ ಅವರ ಪರಿಚಯ ಆಗಿದ್ದು ಈ ಸಿನಿಮಾ ಮೂಲಕ. ಗುಣಸಿಂಗ್ ನಿಮ್ಮಲ್ಲಿ ಕೆಲವರಿಗಾದರೂ ಗೊತ್ತಿರ್ಬೋದು, ಸರಿಸುಮಾರು 1,000 ಚಿತ್ರಗಳಿಗೆ ರೆಕಾರ್ಡಿಂಗ್ ಮಾಡಿದ ಮನುಷ್ಯ ಅಂತಿದ್ರೆ ಗುಣಸಿಂಗ್. ಅದ್ಭುತ ಪ್ರತಿಭಾವಂತ. ಗುಣಸಿಂಗ್ ಬಗ್ಗೆ ಮಾತಾಡೋದಕ್ಕೆ ಸಾಕಷ್ಟು ಇದೆ. ಅವ್ರಿಗೆ ಸ್ವತಂತ್ರ ಸಂಗೀತ ನಿರ್ದೇಶಕರಾಗಿ ಹೆಚ್ಚು ಅವಕಾಶ ಸಿಕ್ಕಲಿಲ್ಲ. ಅಶ್ವಥ್ ಗುಣಸಿಂಗ್ ನನಗೆ ಮ್ಯೂಸಿಕ್ ಪ್ಯಾಟ್ರನನ್ನು ಕಲಿಸ್ಕೊಟ್ರು ಅನ್ನೋದನ್ನು ತುಂಬ ನೆನಪು ಮಾಡ್ಕೊಳ್ತಾಯಿದ್ರು. ನೀವು ಯಾವುದು ಈ ಲಕ್ಷ್ಮಿ ಸಿನಿಮಾ ಅಂತ ಯೋಚನೆ ಮಾಡ್ಬೋದು. ಆದರೆ ಲಕ್ಷ್ಮಿ ಸಿನಿಮಾ ರಿಲೀಸ್ ಆಗೋದಿರಲಿ, ಶೂಟಿಂಗೇ ಶುರು ಆಗಲಿಲ್ಲ. ಅದು ಈ ಸಂದರ್ಭದಲ್ಲಿ ಒಂದು ಘಟನೆ ಅಶ್ವಥ್ ಜೀವನದಲ್ಲಿ ನಡೀತು. ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ ಮಲ್ಕೊಂಡಿದ್ದಾರೆ. ಆ 5 ಸ್ಟಾರ್ ಹೋಟ್ಲಲ್ಲಿ ಇವ್ರಿಗೆ ನಿದ್ದೆ ಬರ್ತಾಯಿಲ್ಲ. ಓಡಾಡ್ತಿದ್ರು, ಮಲ್ಕೊಂಡಿದ್ರು, ಹೊರಳಾಡಿದ್ರು, ಏನು ಮಾಡಿದ್ರು ನಿದ್ದೆ ಬರ್ತಾಯಿಲ್ಲ. ಆಗ ಒಂದು ಕೈ ಕಿಟಕಿಯಿಂದ ಟೇಬಲನ್ನು ತಡ್ಕಾಡ್ತಿರೋದು ಅಶ್ವತ್ಗೆ ಕಾಣಿಸ್ತು. ಬಂದು ಒಂದು ಏಟನ್ನು ಹಾಕಿದ್ರು, ಅವ್ನು ಓಡಿ ಹೋದ. ಬೆಳಗ್ಗೆ ಎದ್ದು ಅಶ್ವತ್ಗೆಲ್ಲ ಹೇಳಿದ್ರು ಟೀಮ್ನವ್ರಿಗೆ, ಕಳ್ಳ ಬಂದಿದ್ದ ರಾತ್ರಿ ಅಂಥೇಳಿ. ಸರಿ, ಎಲ್ಲರೂ ಹೆಂಗಿದ್ದಾರೆ ಕೈ ಮಾತ್ರ ನೋಡಿರೋದು, ಏನೂ ಕಾಣಿಸಿಲ್ಲ. ಎಲ್ಲರೂ ಹೆಂಗಿದ್ದ ಅಂದರೆ ಇಲ್ಲ, ನೋಡಿಲ್ಲ. ಇದಾದ ಮೇಲೆ ಪೊಲೀಸ್ನವರು ಇವ್ರನ್ನ ಹಿಡ್ಕೊಂಡೆ, ಕಳ್ಳ ಹೆಂಗಿದ್ದ, ಎಲ್ಲಿ ಬಂದಿದ್ದ, ಒಂದು 20 ಫೋಟೋ ತಗೊಂಡು ಬಂದು ಈ ಥರ ಇದ್ನಾ ಆ ಥರ ಇದ್ನಾ ಅಂಥೇಳಿ. ಕೊನೆಗೂ ಅದು 10 ದಿನ ಈ ಕಳ್ಳನ ಹುಡ್ಕೋಕ್ಕಾಗಿ ಅಶ್ವತ್ತು ಸಿನಿಮಾ ಬಿಟ್ಬಿಟ್ಟು ವುಡ್ಲ್ಯಾಂಡ್ಸಲ್ಲಿ ಮದ್ರಾಸಲ್ಲಿ ಉಳ್ಕೊಂಡಿದ್ರು. ಅಶ್ವತ್ ಒಂದು ಮಾತನ್ನು ಬಹಳ ತಮಾಷೆಯಾಗಿ ಹೇಳೋರು, ಏನು ಅಂದರೆ, ಕಳ್ಳ ಏನು ಕದ್ಕೊಂಡು ಹೋದ್ನೋ ಗೊತ್ತಿಲ್ಲ, ಸಿನಿಮಾನೇ ಕದ್ಕೊಂಡು ಹೋಗಿರ್ಬೇಕು, ಯಾಕಂದರೆ ಲಕ್ಷ್ಮೀ ಸಿನಿಮಾ ಬರಲೇ ಇಲ್ವಲ್ಲ, ಆ ಕಾರಣಕ್ಕಾಗಿ. ಇದಾದ ಮೇಲೆ ಲಂಕೇಶನ ಅವರು ಅಶ್ವತ್ಥನ ಕರೆದ್ರು. ಲಂಕೇಶ್ ಒಂದು ಸಿನಿಮಾ ಮಾಡಿದ್ರು, ಅನುರೂಪ. ನಾನು ಆರತಿ ಅವ್ರ ಬಗ್ಗೆ ಮಾತಾಡುವಾಗ ಈ ಸಿನಿಮಾ ಬಗ್ಗೆ ಹೇಳಿದ್ದೀನಿ. ರಾಜೀವ್ ತಾರಾನಾಥ್ ಈಗ ಮೊಟ್ಟ ಮೊದಲು ಅಶ್ವಥ್ ಜೊತೆಗಿದ್ದರು. ರಾಜೀವ್ ತಾರಾನಾಥ್ ಅದರ BGMಗಳನ್ನು ಮಾಡೋರು, ಸಾಂಗ್ಸನ್ನು ಅಶ್ವಥ್ ಮಾಡೋರು. ಇಂಗ್ಲೀಷ್ ಮ್ಯಾಥ್ಸ್ ಅಂತ ಒಂದು ಹಾಡು ಬರೆದಿದ್ದರು, ಇದಕ್ಕೆ ಇವರು ತುಂಬ ಚೆನ್ನಾಗಿ ಮಾಡಿದ್ರು. ಇದಾದಮೇಲೆ ನಾನು ಹೇಳಿದ ಹಾಗೆ ನೀನಿರುವುದು ನಿಜವಾದರೂ ಹಾಡು SP ಬಾಲಸುಬ್ರಹ್ಮಣ್ಯ ಮತ್ತು P ಸುಶೀಲ ಹಾಡಿದ್ರು. ಅದ್ಭುತವಾಗಿ ಹಾಡಿದ್ದಾರೆ, ಆ ಹಾಡು ತುಂಬ ಚೆನ್ನಾಗಿದೆ. ಇದಾದ ಮೇಲೆ ಲಂಕೇಶಿಗೆ ಒಂದು ಆಸೆ, ಒಂಥರ ದೇವ್ರ ಗೀತೆ ಥರದ್ದು ಒಂದು ಬೇಕಯ್ಯ ನನಗೆ ಅಂತೇಳಿ ಇವರು ನಿನ್ನ ಬಾಂಧಳದಂತೆ ಕುವೆಂಪು ಅವರ ಕವನವನ್ನು ಇಟ್ಕೊಂಡು ಕಲ್ಯಾಣಿ ರಾಗದ ಒಂದು ಟ್ಯೂನನ್ನು ಮಾಡಿದ್ರು. ಸರಿಸುಮಾರು ಲಂಕೇಶ್ ಬರೆದಿದ್ದನ್ನು ಇವರು ರೀಸ್ಟ್ರಕ್ಚರ್ ಮಾಡಿದ್ರು. ಅದನ್ನು ಬಹಳ ಇದನ್ನು ಹೆಮ್ಮೆಯಿಂದ ಹೇಳ್ಕೊಳ್ಳೋರು ಅಶ್ವಥ್.
ಲಂಕೇಶ್ ಒಂದು 14-15 ಹಾಡು ಬರೆದಿರ್ಬೋದೆ, ಟ್ಯೂನಿಗೆ ಬರೆದಿರೋದು ಅಂದೊಂದೇ ಹಾಡು. ಅವರು ಲಂಕೇಶನ್ನು ಟ್ಯೂನಿಗೆ ಬರೆಯೋಂಗೆ ಮಾಡಿದೆ ನಾನು. ಕೃಷ್ಣರಾಜು ಅಂತ ಹೇಳಿ ಕಾಕನಕೋಟೆ ಟೀಮ್ನಲ್ಲಿ ಇದ್ದಂಥವ್ರು. ಅವರ ಗೆಳೆಯರು PN ಶ್ರೀನಿವಾಸ್. ಇವರು ನಾಸಾದಲ್ಲಿ ಬಹಳ ದೊಡ್ಡ ಸೈಂಟಿಸ್ಟ್ ಆಗಿದ್ದವರು. ಆ ಕಾಲದಲ್ಲಿ ಸಿನಿಮಾ ಟೆಕ್ನಾಲಜಿಯ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಂಥವ್ರು. ಕೃಷ್ಣರಾಜು ಹತ್ರ ನಾನೊಂದು ಸಿನಿಮಾ ಮಾಡಬೇಕು ಅಂತಿದ್ದೀನಿ, ಒಳ್ಳೆಯ ಮ್ಯೂಸಿಕ್ ಡೈರೆಕ್ಟರ್ ಇದ್ದರೆ ಬೇಕು ಅಂತಂದರು. ಸರಿ, ಇವರನ್ನು ಕರ್ಕೊಂಡು ಬಂದು ಅಶ್ವಥನ್ನು ಪರಿಚಯ ಮಾಡಿಸಿದ್ರು. 2 ಹಾಡು ಈ ಸಿನಿಮಾಕ್ಕೆ ಮಾಡಿದ್ದು. ಇವತ್ತಿಗೂ ಬಹಳ ಪ್ರಸಿದ್ಧವಾದಂತಹ ಹಾಡುಗಳದು. ಎಂಥ ಮರಳಯ್ಯ ಇದು ಎಂಥ ಮರಳು ಅಂತ. ಈ ಹಾಡು ಹುಟ್ಟಿದ ಕತೆ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ನಟರಂಗದವರು ಮೃಚ್ಛಕಟಿಕ ನಾಟಕವನ್ನು ಉತ್ತರ ಭಾರತದಲ್ಲಿ ಮಾಡಬೇಕು ಅಂತ ಹೇಳಿ ಇಡೀ ತಂಡದ ಜೊತೆಗೆ ಹೋಗ್ತಾಯಿದ್ರು. ರೈಲು ಚಂಬಲ್ ಕಣಿವೆಯನ್ನು ದಾಟ್ತಾ ಇತ್ತು, ಕತ್ಲು. ಇವರು ನೋಡಿದ್ರೆ ಗಂಗಾ ನದಿ ಹರಿತಾ ಇದೆ. ಅಶ್ವತ್ತು NS ಲಕ್ಷ್ಮೀನಾರಾಯಣ ಭಟ್ರನ್ನೇ ಎಬ್ಸಿದ್ರು. ಒಂದು ಹಾಡು ಬರ್ಕೊಡಿ, ನನಗೆ ಬಹಳ ಒಳ್ಳೆ ಟ್ಯೂನ್ ಬರ್ತಾ ಇದೆ ಅಂಥೇಳಿ. ಲಕ್ಷ್ಮೀನಾರಾಯಣ ಭಟ್ರು ಟ್ಯೂನಿಗೆ ಬರೆಯಲ್ಲ, ಅವ್ರದ್ದೊಂದು ರಥ ಇತ್ತದು. ನನ್ನ ಹಾಡನ್ನು ಬೇಕಾದ್ರೆ ನೀವು ಬಳಸ್ಕೊಳ್ಳಿ, ಟ್ಯೂನಿಗೆ ನಾನು ಬರೆಯಲ್ಲ ಅಂತೇಳಿ. ಸರಿ, ಆ ಲೈಟ್ ಹಾಕ್ಕೊಂಡು ಟ್ರೈನಲ್ಲಿ ಒಂದು ಹಾಡು ಬರೆದ್ರು. ಅದನ್ನೊಂದು ಸ್ವಲ್ಪ ಬದಲಾಯಿಸಿ ಲಂಕೇಶ್ ಟ್ಯೂನ್ ಮಾಡಿದ್ರು. ಎಂಥ ಇರುಳಯ್ಯ ಇದು ಎಂಥ ಇರುಳು ಅಂಥೇಳಿ ಒರಿಜಿನಲ್ ಸಾಂಗ್ ಅದು. ಅದನ್ನು ಅಶ್ವಥ್ ಹಾಡಿದ್ರೆ ಟ್ರೈನಲ್ಲಿ ಇರೋರಲ್ಲೇ ಅದು ಕೂತ್ಕೊಂಡು ಎಷ್ಟು ಅದ್ಭುತವಾದ ಹಾಡು ಅಂಥೇಳಿ ಬೆಳಗ್ನವ್ರಿಗೂ ಅದನ್ನು ಹಾಡ್ತಾಯಿದ್ರು. ಆ ಹಾಡನ್ನು ಈ ಸಿನಿಮಾದಲ್ಲಿ ಒಂದು ಸಣ್ಣ ಸಾಹಿತ್ಯ ಬದಲಾಯಿಸಿ ಅಲ್ಲಿ ಎಂಥ ಇರುಳಯ್ಯ ಇರುಳು ಅಂತಿದ್ದನ್ನು ಎಂಥ ಮರುಳಯ್ಯ ಮರುಳು ಅಂಥೇಳಿ ಬದಲಾಯಿಸಿದ್ರು. ಇದನ್ನು ಇನ್ನೊಂದು ಹಾಡು P. ಸುಶೀಲಾ ಹಾಡಿರ್ತಕ್ಕಂಥದ್ದು. ಇದು ಲಕ್ಷ್ಮೀನಾರಾಯಣ ಭಟ್ರದ್ದು, ಬಂದೇ ಬರುತ್ತಾವ ಕಾಲ ಅಂಥೇಳಿ. P. ಸುಶೀಲಾ ಅವ್ರಿಗೆ ಬಹಳ ಇಷ್ಟವಾದ ಹಾಡು. ಅಶ್ವಥ್ ಹೇಳೋರು, ಇದು ಬಂದು 20-30 ವರ್ಷ ಆದಮೇಲೆ ನಾನೊಂದು ಸಲ ಮದ್ರಾಸಲ್ಲಿ P. ಸುಶೀಲಾ ಅವರನ್ನು ಭೇಟಿ ಮಾಡಿದ್ರೆ ಅವರು ನನ್ನ ನೆನಪು ಗುರ್ತಿಡ್ದಿದ್ದೆ ಬಂದೇ ಬರುತ್ತಾವ ಕಾಲದ ಹಾಡಿನ ಮೂಲಕನೇ. ಅದೇ ಆ ಹಾಡು ತಾನೇ ನನಗೆ ಇನ್ನೂ ಮರ್ತಿಲ್ಲ ನಾನು ಅಂಥೇಳಿ. ಅದನ್ನು ಅಶ್ವಥ್ ಹೇಳೋದು ಅಷ್ಟೇ ಅಲ್ಲ. ಒಂದು ಸಲ ಸುಶೀಲಾ ಅವ್ರ ಜೊತೆಗೆ ನಾನು ಮಾತನಾಡುವಾಗ ಅವ್ರು ನನ್ನ ಹತ್ರ ಒಂಥರ ಟಕ್ಕನ್ನೋ ಥರ ಹೇಳಿದರು, ಕನ್ನಡದಲ್ಲಿ ನಂಗೆ ಬಹಳ ಅದ್ಭುತವಾದ ಹಾಡು ಸಿಕ್ಕಿದೆ ಅಂಥೇಳಿ. ಒಂದು ನೆನ್ಪು ಮಾಡ್ಕೊಳ್ಳಿ ಮೇಡಮ್ ಅಂದರೆ, ಮೊದಲು ಅವ್ರ ಬಾಯಲ್ಲಿ ಬಂದಿದೆ ಬಂದೇ ಬರುತ್ತಾವ ಕಾಲ. ಅದು ಇವತ್ತಿಗೂ ಬಹಳ ಪ್ರಸಿದ್ಧವಾದಂಥ ಹಾಡಾಗಿದೆ. ಈ ಬಂದೇ ಬರುತ್ತಾವ ಕಾಲ ಹಾಡನ್ನು ನೀವು ಇನ್ನೊಂದು ಸಲ ಕೇಳಿದ್ರೆ, ಇದರ ಆರಂಭದ ಫ್ಲೂಟ್ ಇರೋದು ಗುಣಸಿಂಗ್ ಅವರು. ಈ ಅನೇಕ ಹಾಡುಗಳ ಆರಂಭವನ್ನು ಮಾಡಿದ್ದಾರೆ. ಈಗ ನಮ್ಮಲ್ಲಿ ನಗು ನಗುತ್ತಾ ನಲಿನಲ್ಲಿ ಹಾಡಿದೆ ಬಂಗಾರದ ಮನುಷ್ಯ, ಅದರ ಆರಂಭದ ಫ್ಲೂಟ್ ಕೂಡ ಗುಣಸಿಂಗ್ ಅವರು. ಬಂದೇ ಬರುತ್ತಾವ ಕಾಲ ಹಾಡಿನ ಬಗ್ಗೆ ಅಶ್ವಥ್ ಯಾವಾಗಲೂ ಹೇಳೋ ಒಂದು ಮಾತಿದೆ, ಅದರ ನಿಜವಾದ ಶಕ್ತಿ ಗುಣಸಿಂಗ್ ಅವರ ಫ್ಲೂಟ್ ಅಂಥೇಳಿ. ಸ್ಪಂದನ ಕೂಡ ಬಹಳ ಪ್ರಸಿದ್ಧವಾದ ಸಿನಿಮಾ, ಮತ್ತು ಈ 2 ಹಾಡು ಇವತ್ತಿಗೂ ಬಹಳ ಪ್ರಸಿದ್ಧವಾಗಿದೆ. ಇದು ಆದ ಮೇಲೆ ಕೈಲಾಸ್ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಬಹಳ ಯಶಸ್ವಿಯಾಗಿ ಓಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವೀರಸ್ವಾಮಿಯವರು ಕನ್ನಡ ಚಿತ್ರರಂಗದ ಬಹಳ ದೊಡ್ಡ ನಿರ್ಮಾಪಕರು. ಈ ಸಿನಿಮಾವನ್ನು ನೋಡಿ, ಈ ಯಾರ ಮ್ಯೂಸಿಕ್ ಡೈರೆಕ್ಟ್ರು, ನಮ್ಮ ಸಿನಿಮಾಕ್ಕೆ ನೆಕ್ಸ್ಟ್ ಕರೆಯೋಣ ಇವನನ್ನು ಅಂತ ಕರೆದು. ಇಷ್ಟುವರೆಗೂ ಆರ್ಟ್ ಫಿಲಮ್ಗಳನ್ನು ಮಾಡ್ತಾ ಇದ್ದ ಅಶ್ವಥ್ ಕಮರ್ಷಿಯಲ್ ಸಿನಿಮಾಗೆ ಬಂದರು. ಯಾವುದು ಆ ಕಮರ್ಷಿಯಲ್ ಸಿನಿಮಾ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ.